ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇವಾಗ ನಾವು ಓದರಲ್ಲಿ ಸ್ಟ್ರಕ್ಚರ್ ಆಫ್ ಫೋಟೋಸಿಂಥಸಿಸ್ ಓದಿದ್ವಿ. ಅದೇ ತಲಕಾರ್ಡ್, ಸ್ಟ್ರೋಮಲ್ ಲೆಮೆಲೆ, ಸ್ಟ್ರೋಮಾ, ಡಿ ಎನ್ ಎ ಇರ್ತೈತಿ. ಅದರಲ್ಲಿ ಸ್ಟ್ರೋಮದಲ್ಲಿ ಡಿ ಎನ್ ಎ ಇರ್ತೈತಿ, ಮತ್ತು ರೈಬೋಸಮ್ ಇರ್ತೈತಿ, ಮತ್ತು ಮತ್ತೇನಿರ್ತೈತಿ ಹೇಳ, ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್, ಮತ್ತು ಫೋಟೋ ಸಿಸ್ಟಮ್ ಬಗ್ಗೆ ತಿಳ್ಕೊಂಡಿದ್ವಿ. ಅದು ಎನರ್ಜಿ, ಲೈಟಿಂದ ಎನರ್ಜಿ ಬರುತ್ತೆ. ಎನರ್ಜಿ ಬಂದು ಫಾಲ್ ಆದಮೇಲೆ ಎಲೆಕ್ಟ್ರಾನ್ ಎಕ್ಸೈಟ್ ಮಾಡುತ್ತೆ. ಆ ಎಕ್ಸೈಟ್ ಎಲೆಕ್ಟ್ರಾನು ಮತ್ತೆ ರಿವರ್ಸು ಕೆಳಗೆ ಬರಬೇಕಾದ್ರೆ ಎನರ್ಜಿನ ರಿಲೀಸ್ ಮಾಡುತ್ತೆ. ಆ ಎನರ್ಜಿ ವೇವ್ಲೆಂತ್ ರೂಪದಲ್ಲಿ ರಿಲೀಸ್ ಮಾಡುತ್ತೆ. ಆ ವೇವ್ಲೆಂತ್ ರೂಪದಲ್ಲಿ ರಿಲೀಸ್ ಮಾಡಿದ್ನ ಯಾವುದು ಬೇರೆ ಬೇರೆ ಪಿಗ್ಮೆಂಟ್ಸ್ಗಳು ಯೂಸ್ ಮಾಡ್ಕೊಳ್ತವೆ. ಯೂಸ್ ಮಾಡಿಕೊಂಡು ಹಾಗೆ ಲೈಟ್ ಹಾರ್ವೆಸ್ಟ್ ಕಾಂಪ್ಲೆಕ್ಸು ಮತ್ತು ಫೋಟೋ ಸಿಸ್ಟಮಲ್ಲಿ 1 ಮತ್ತು 2 ಇರುತ್ತೆ. ಮತ್ತು ಫೋಟೋ ಸಿಸ್ಟಮ್ 1ನಲ್ಲಿ ರಿಯಾಕ್ಷನ್ ಸೆಂಟರು 700 ನ್ಯಾನೋಮೀಟರ್ ವರ್ಕ್ ಆಗುತ್ತೆ. ಮತ್ತು ಫೋಟೋ ಸಿಸ್ಟಮ್ 2 ಅಲ್ಲಿ ಏನು ಫೋಟೋ ಸಿಸ್ಟಮ್ 2 ಅಲ್ಲಿ ಕ್ಲೋರೋಫಿಲ್, ಫೋಟೋ ಸಿಸ್ಟಮ್ 2 ಅಲ್ಲಿ ರಿಯಾಕ್ಷನ್ ಸೆಂಟರು 680 ವರ್ಕ್ ಆಗುತ್ತೆ. ಇನ್ನೊಂದು 680 ನ್ಯಾನೋಮೀಟರ್ ವರ್ಕ್ ಆಗುತ್ತೆ ಅಂತ ಓದ್ಬಿಡಿದಲ್ಲಿ ಇಲ್ಲ. ಎಮಲ್ಸ್ ಎಫೆಕ್ಟು ಅವನ್ನೆಲ್ಲ ಕಲ್ತಿದ್ವಲ್ಲ. ಈಗ ರೆಡ್ ಡ್ರಾಪ್ ಎಫೆಕ್ಟ್ ಇವಾಗ ಏನು ಮಾಡ್ತೀನಿ, ಈಗ ಅವೆಲ್ಲ ಕಲ್ತ್ಬಿಟ್ಟು ಇವಾಗ ಕ್ಷೇತ್ರ ಫಸ್ಟ್ ಚಾಪ್ಟರ್ ಮುಗೀತು. ಅದು ಭಗವದ್ಗೀತೆಯಲ್ಲಿ ಫಸ್ಟ್ ಚಾಪ್ಟರ್ ಮುಗೀತು. ಏನು ಎಲ್ಲ ಏನು ಮುಗೀತು, ಏನದು ಸ್ಟೇಜ್ ಸೆಟ್ ಆಯಿತು. ಸ್ಟೇಜ್ ಈಗ ಸೆಟ್ ಆಗಿದೆ. ಇವಾಗ ಭಗವದ್ಗೀತೆ ಓದೋದೆ ಅಂದರೆ ರಿಯಾಕ್ಷನ್ ಮಾಡೋದೆ. ಈಗ ಅಂದರೆ ಊಟ ಎಲ್ಲ ಈಗ ನಾನು ಮಾಡ್ತಿರೋದು, ಈಗ ನಾನು ಮಾಡ್ತಿದ್ದೀನಲ್ಲ ಈ ವಿಡಿಯೋ ಶ್ರೇಷ್ಠ. ಯಾಕೇಳೋ, ಈಗ ನಾನು ಮಾಡ್ತಿರೋದು ಎಲ್ಲರಿಗೂ ಊಟ ಆಗ್ತಾರಲ್ಲ, ಅದು ಹೆಂಗೆ ಊಟ ಬಂತು ಅಂತ ಈಗ ಹೇಳ್ತೀನಿ ನೋಡಿ. ಇವಾಗ ಬಂತು ಏನದು, ಇದೇನಿದು ಲೆಮೆಲೆ, ಇದು ಸ್ಟ್ರೋಮಲ್ ಲೆಮೆಲೆ ಅಲ್ಲ, ಇದು ಥೆಲಕಾರ್ಡ್ ಮೆಂಬ್ರೇನ್ ಇರುತ್ತಲ್ಲ, ಥೆಲಕಾರ್ಡ್ ಮೆಂಬ್ರೇನು. ಇದು ಸ್ಟ್ರೋಮಾ, ಈ ಕಡೆ ಲ್ಯೂಮೆನ್ ಅಂತೀವಿ, ಈ ಕಡೆ ಲ್ಯೂಮೆನ್. ಇದು ಥೆಲಕಾರ್ಡ್ ಒಳಗಿರುತ್ತಲ್ಲ ಅದು ಲ್ಯೂಮೆನ್ನು, ಇದು ಸ್ಟ್ರೋಮಾ, ಇದು ಲ್ಯೂಮೆನ್ನು. ಓಕೆ, ಇವು ಫೋಟೋ ಪಿಗ್ಮೆಂಟ್ಸ್ಗಳು. ಇದು ಫೋಟೋ ಪಿಗ್ಮೆಂಟ್ 2, ಇದು ಫೋಟೋ ಪಿಗ್ಮೆಂಟ್ 1, PS2. ಫೋಟೋ ಸಿಸ್ಟಮ್ 1, ಫೋಟೋ ಸಿಸ್ಟಮ್ 2. ಫೋಟೋ ಸಿಸ್ಟಮ್ 2 ಅಲ್ಲಿಗೆ 2 ಏನು ಮಾಡ್ತೀಳು, ಈಗ ಫೋಟೋ ಸಿಸ್ಟಮ್ 2ಗೆ ಏನು ಇದು ಬರುತ್ತೆ, ಏನು ವೇವ್ ಲೆಂತ್ ಬಂತು. ಎಷ್ಟು 680 ವೇವ್ ಲೆಂತ್ ಇರೋಂಥ 680 ನ್ಯಾನೋಮೀಟರ್ ವೇವ್ ಲೆಂತ್ ಇರೋಂಥ ಎಲೆಕ್ಟ್ರಾನು ಏನು ಬಂತು, ಎನರ್ಜಿ ಬಂತು. ಓಕೆ, ಬಂತಾ? ಅವಾಗ ಇದೇನು ಮಾಡ್ತು, 680 ನ್ಯಾನೋಮೀಟರ್ನ ವೇವ್ ಲೆಂತ್ ಇರುವಂಥ ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಎಲೆಕ್ಟ್ರಾನ್ನ ಎಕ್ಸೈಟ್ ಮಾಡ್ತು. ಎಲೆಕ್ಟ್ರಾನ್ ಎಕ್ಸೈಟ್ ಮಾಡಿದ್ದು, ಮತ್ತೆ ಅದು ಎಕ್ಸೈಟ್ ಆಗಿದ್ದು, ಮತ್ತೆ ಅದು ಇದೊಳಗೆ ಬಂದಿದ್ರೆ ಅದಕ್ಕೆ ಬಂದಿದ್ರೆ ಅದು ಏನು ಮಾಡ್ತಿದ್ದೇಳು, ಅದು ಹೀಟಾಗಿ ಎನರ್ಜಿ ಎಮಿಟ್ ಮಾಡ್ತಿತ್ತು. ಹೀಟ್ರ್ ಮುಖಾಂತರ ಅಥವಾ ಲೈಟ್ ಮುಖಾಂತರ ಅಥವಾ ನ್ಯಾನೋಮೀಟರ್ ಮುಖಾಂತರ ಅಂತೀನಿ, ವೇವ್ ಲೆಂತ್ ಮುಖಾಂತರ ಹೀಟ್ ಎನರ್ಜಿನ ಎಮಿಟ್ ಮಾಡ್ತಿತ್ತು. ಬಟ್ ಈಗ ಮಾಡ್ತಿದ್ದೀನಿ ಲೈಟ್ ರಿಯಾಕ್ಷನ್. ಈಗೆಲ್ಲ ಅದು ಹಿಂಗೆ ಪಾಸ್ ಆಯ್ತು, ವೇವ್ ಲೆಂತ್ ಅದವಾಗಿದ್ದಲ್ಲಿ ಆ್ಯಂಟೆನಾ ಸೆಲ್ಸಲ್ಲಿ ಆಯಿತು. ಇವಾಗ ನಾನು ಮೇನ್ ರಿಯಾಕ್ಷನ್ಗೆ ಬಂದಿದ್ದೀನಿ. ಇವಾಗ ಏನಾಯಿತು ಅಂತಂದರೆ, ಇದು ಎಲೆಕ್ಟ್ರಾನ್ ಇತ್ತಲ್ಲ, ಎಲೆಕ್ಟ್ರಾನ್ ಇದ್ದು ಯಾವುದು ಕೊಡ್ತು ಅಂದರೆ PS2 ಎಲೆಕ್ಟ್ರಾನ್ ಕ್ಯಾರಿಯರ್ ಕೊಡ್ತು. PS2 ಎಲೆಕ್ಟ್ರಾನ್ ಕ್ಯಾರಿಯರ್ ಯಾವುದಂದರೆ PH ಅಂದರೆ ಫಿಯೋಫೈಟಿನ್. ಯಾವುದು ಕೊಡ್ತು, ಫಿಯೋಫೈಟನಿ ಕೊಡ್ತು. ಯಾವುದು ಎಲೆಕ್ಟ್ರಾನ್ ಕ್ಯಾರಿಯರ್. ಈಗ ವೇವ್ ಲೆಂತ್ ಬಂದು 680 ನ್ಯಾನೋಮೀಟರ್ ವೇವ್ ಲೆಂತ್ ಬಂತು. ಅದು ಬಂದು PS2 ಎಲೆಕ್ಟ್ರಾನ್ ಎಕ್ಸೈಟ್ ಮಾಡ್ತು. ಎಲೆಕ್ಟ್ರಾನ್ ಎಕ್ಸೈಟ್ ಆಗಿದ್ದು ಅಪ್ಪೀಲ್ ಮಾಡ್ತು. ಅಪ್ಪೀಲ್ ಹೋಗಿ ಅದು PHಗೆ ಸಿಕ್ತು. PH ಅಂದರೆ ಫಿಯೋಫೈಟಿನ್.
ಪ್ರೈಮರಿ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಆಫ್ PS2. ಅದೇನು ಮಾಡ್ತು, ಆ ಎಲೆಕ್ಟ್ರಾನ್ನ ಎಕ್ಸೆಪ್ಟ್ ಮಾಡಿಕೊಂಡು ಎಲ್ಲಿಗೆ ಬಂತು, ಪ್ಲಾಸ್ಟೋಕ್ವಿನಾನಿಗೆ ಕೊಡ್ತು. ಡೌನಿನಲ್ಲಿ ಬಂದು ಪ್ಲಾಸ್ಟೋಕ್ವಿನಾನಿಗೆ ಕೊಡ್ತು. ಓಕೆನಾ, ಪ್ಲಾಸ್ಟೋಕ್ವಿನಾನಿಗೆ ಕೊಟ್ಟಿದ್ದು ಅದಿದ್ದು ಪ್ಲಾಸ್ಟೋಕ್ವಿನಾನಿದ್ದು ಏನು ಮಾಡ್ತು, ನೆಕ್ಸ್ಟ್ ಅದೇ ಎಲೆಕ್ಟ್ರಾನ್ನ ಅದಕ್ಕೆ ಸೈಟೋಕ್ರೋಮ್ B6 ಸೈಟೋಕ್ರೋಮ್ B6F ಸೈಟೋಕ್ರೋಮ್ B6F ಕೊಡ್ತು. ಆ B6F ಇದ್ದಿದ್ದು ಅಲ್ಲಿಂದ B6F ಅಲ್ಲಿ ಅದೇನು ಮಾಡ್ತು, ATP ಪ್ರೊಡಕ್ಷನ್ ಮಾಡ್ತು. ಏನು ಮಾಡ್ತು, ATP ಪ್ರೊಡಕ್ಷನ್ ಮಾಡ್ತು. ಓಕೆ, ATP ಪ್ರೊಡಕ್ಷನ್ ಮಾಡ್ತಾ ಆವಾಗ ಇಲ್ಲಿಂದ ಇದ್ದು ಸೈಟೋಕ್ರೋಮ್ B6F ಇಂದ ಪ್ಲಾಸ್ಟೋಕ್ವಿನಾನಿಗೆ ಬಂತು. ಪ್ಲಾಸ್ಟೋಸೈನಿನಿಗೆ ಬಂತು. ಪ್ಲಾಸ್ಟೋಸೈನಿನಿಂದ ಎಲ್ಲಿಗೆ ಬಂತು, ಪ್ಲಾಸ್ಟೋಸೈನಿನಿಂದ PS1ಗೆ ಬಂತು. PS1 ಫೋಟೋಸಿಸ್ಟಮ್ 1ಗೆ ಬಂತು. ಫೋಟೋಸಿಸ್ಟಮ್ 1ಗೆ ಬಂದ ತಕ್ಷಣ ಅದೆಷ್ಟು 700 ಆಗಿರುತ್ತೆ. ಹಿಂಗೆ ಬರ್ತಿದ್ದಲ್ಲ, ಇದೇನಿದು ಬರ್ತಾ ನ್ಯಾನೋಮೀಟರ್ ಜಾಸ್ತಿ ಆಗುತ್ತೆ, ವೇವ್ ಲೆಂತು ಜಾಸ್ತಿ ಆಗ್ತಾ ಹೋಗುತ್ತಲ್ಲ. 700 ನ್ಯಾನೋಮೀಟರ್ ಬರೋಷ್ಟೊತ್ತಿಗೆ PS1ಗೆ ಬಂತಲ್ಲ, ಆ ಎಲೆಕ್ಟ್ರಾನ್ ಬಂದಿದ್ದು. ಈಗ ಏನು ಮೂವ್ ಆಗ್ತಿದ್ದೇಳು, ಈಗ ಕೊಟ್ಟಿದ್ನಲ್ಲ ಇದು ಎಲೆಕ್ಟ್ರಾನು, ಅದೇ ಇಲ್ಲಿ ಮೂವ್ ಆಗ್ತಿರೋದು. ಈಗ 600 PS2 ಬಂದಿತ್ತಲ್ಲ, PS2 ಎಲೆಕ್ಟ್ರಾನ್ ಮೂವ್ ಆಯ್ತು, ಅಪೀಲ್ ಆಯ್ತಲ್ಲ, ಆ ಎಲೆಕ್ಟ್ರಾನ್ನೇ ಹಿಂಗೆ ಪಾಸ್ ಆಗ್ತಾ ಹೋಗುತ್ತೆ. ಓಕೆನಾ, ನಿಂಗೆ ಇದೊಂದು ಗೊತ್ತಿರಬೇಕು. ನಿಮಗೆ ಆಕ್ಸಿಡೇಷನ್ ರಿಡಕ್ಷನ್ ಅಂದರೆ ಏನಂತ ಗೊತ್ತಿರಬೇಕು. ಹೇಳ್ತೀನಿ ನೋಡು. ಆಕ್ಸಿಡೇಷನ್ ಅಂದರೆ 3 ಥರ ಆಕ್ಸಿಡೇಷನ್ ಆಗುತ್ತೆ. ಫಸ್ಟು ಆಕ್ಸಿಡೇಷನ್ ಅಂದರೆ ಆಕ್ಸಿಜನ್ನ ಕೊಡೋದು. ಸೆಕೆಂಡ್ ಆಕ್ಸಿಡೇಷನ್ ಅಂದರೆ ಹೈಡ್ರೋಜನ್ನ ತೆಗಿಯೋದು. ಥರ್ಡ್ ಆಕ್ಸಿಡೇಷನ್ ಅಂದರೆ ಎಲೆಕ್ಟ್ರಾನ್ನ ರಿಮೂವ್ ಮಾಡೋದು. ಓಕೆನಾ, ಓಕೆ. ರಿಡಕ್ಷನ್ನು ಡೆಡ್ ಆಪೋಸಿಟ್. ರಿಡಕ್ಷನ್ ಅಂದರೆ ಆಕ್ಸಿಜನ್ನ ತೆಗಿಯೋದು. ಏನು ಮಾಡೋದು, ತೆಗಿಯೋದು. ಸೆಕೆಂಡ್ ರಿಡಕ್ಷನ್ ಅಂದರೆ ಹೈಡ್ರೋಜನ್ನ ಹಾಕೋದು. ಥರ್ಡ್ ಸ್ಟೆಪ್ ಥರ್ಡ್ ಅಂದರೆ ರಿಡಕ್ಷನ್ ಅಂದರೆ ಎಲೆಕ್ಟ್ರಾನ್ನ ಕೊಡೋದು. ಎಲೆಕ್ಟ್ರಾನ್ನ ಎಕ್ಸೆಪ್ಟ್ ಮಾಡ್ಕೊಳೋದು ರಿಡಕ್ಷನ್. ಎಲೆಕ್ಟ್ರಾನ್ನ ಕೊಡೋದು ಆಕ್ಸಿಡೇಷನ್. ಇಲ್ಲಿ ಏನಾಗ್ತಿದ್ದಳು, ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಾನು ಎಂತ ಮೇಲ್ಕೋಯ್ತು. PS1 ಏನಾಯಿತು, ಆಕ್ಸಿಡೇಷನ್ ಆಯಿತು. ಓಕೆನಾ, ಈಗ ಪ್ಲಾಸ್ಟೋಕ್ವಿನಾನು ಸೈಟೋಕ್ರೋಮ್ B6F ಪ್ಲಾಸ್ಟೋಸೈನಿನು, ಈಗ ಅವೆಲ್ಲ ಏನದು ಒಂಥರ ಫೋಟೋ ಸಿಸ್ಟಮ್. ಅದು ETS ಅಂತೀವಿ, ಫೋಟೋ ಸಿಸ್ಟಮ್ ಬಂತಲ್ಲ. ಇದೇನು ಫೋಟೋ ಸಿಸ್ಟಮ್ ಅಂದರೆ, ಫೋಟೋ ಸಿಸ್ಟಮ್ ಏನು ಕಂಟಿನ್ಯೂಸ್ ಆಗಿ ಆಕ್ಸಿಡೇಷನ್ ರಿಡಕ್ಷನ್ ಆಗ್ತಿರ್ತವೆ. ನೋಡು, ಎಲೆಕ್ಟ್ರಾನ್ ಬಂತ PQ ಏನು ಮಾಡ್ತೀರೋ, PQ ಎಲೆಕ್ಟ್ರಾನ್ ತೊಗೊಂಡು ರಿಡಕ್ಷನ್ ಆಯಿತು, ಅದನ್ನು ತೊಗೊಂಡು ಪ್ಲಾಸ್ಟೋಕ್ವಿನಾನಿಗೆ ಕೊಡ್ತು, PQ ಕೊಡ್ತು. ಅವಾಗ ಅದೇನಾಯಿತು, ಆಕ್ಸಿಡೇಷನ್ ಆಯಿತು. ಅದು 5O18 PS2 ಇಂದ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಿಕೊಂಡು ರಿಡಕ್ಷನ್ ಆಯಿತಾ, ಅದು ರಿಡಕ್ಷನ್ ಆಯಿತು. 5O18 ಹೋಗ್ಬಿಟ್ಟು PQಗೆ, ಅದೇ ಪಿ 5O18 ಹೋಗಿ ಪ್ಲಾಸ್ಟೋಕ್ವಿನಾನ್ ಕೊಟ್ಟು ತನ್ನನ್ನು ತಾನು ಆಕ್ಸಿಡೇಷನ್ ಮಾಡ್ಕೊಂತು. ಆವಾಗ ಪಾಪ ಎಲೆಕ್ಟ್ರಾನ್ ತೊಗೊಂಡು ಎಲ್ಲವೂ ಸಹಾಯವೇ ಆಗಿರ್ತವೆ. ಎಲೆಕ್ಟ್ರಾನ್ ತೊಗೊಂಡೋ ಎಲ್ಲ ಸಹಾಯ ಆಗಿರ್ತವೆ, ಯಾಕಂದ್ರೆ ನೆಗೆಟಿವ್ ಆಗಿಬಿಡ್ತವೆ ಮನುಷ್ಯ. ಅದೇ ಥರನೇ ಸಾಲ ತೊಗೋಬಾರ್ದು. ಸಾಲ ದುಡ್ಡು ನೆಗೆಟಿವ್. ಸಾಲ ತೊಗೊಂಡು ತುಂಬ ಟೆನ್ಷನ್ ಇರುತ್ತಲ್ಲ, ಸುಮ್ಮನೆ ಇರು, ತಿಳ್ಕೊಳ್ಳಿ ಆ ಥರ. PS1 7 ಇದಾಗುತ್ತೆ. ಆ PS1 ಬಂದಿದ್ದು ಫಸ್ಟು 5O18 ಬಂತು. 5O18 PQ ಪ್ಲಾಸ್ಟೋಕ್ವಿನಾನಿಂದ ಸೈಟೋಕ್ರೋಮ್ B6F ಅಲ್ಲಿಂದ ಸೈಟೋಕ್ರೋಮ್ B6F ಅಲ್ಲಿ ATP ಸಿಂಥಸಿಸ್ ಆಯಿತು. ಅಲ್ಲಿಂದ ಮುಂದಕ್ಕೆ ಯಾವುದು ಪ್ಲಾಸ್ಟೋಸೈನಿನಿಗೆ ಬಂತು. ಪ್ಲಾಸ್ಟೋಸೈನಿನಿಂದ PS1 ಬಂತು, ಅಂದರೆ ಫೋಟೋ ಸಿಸ್ಟಮ್ ಫಸ್ಟಿಗೆ ಬಂತು. ಫೋಟೋ ಸಿಸ್ಟಮ್ ಫಸ್ಟು ಏನದು ಎಲೆಕ್ಟ್ರಾನು ಒಂದು ಸಿಸ್ಟಮ್. ಅದು ಅಲ್ಲೇನು ಮಾಡ್ತು, ಅಲ್ಲೂ ಎಲೆಕ್ಟ್ರಾನ್ನ ಅಪ್ಪೀಲ್ ಮಾಡ್ತು. ನೋಡು, ಅಪ್ಪೀಲ್ ಮಾಡಿದಾಗ ಅದು PS1 ಪ್ರೈಮರಿ ಎಲೆಕ್ಟ್ರಾನ್ ಅಕ್ಸೆಪ್ಟರು FES. ಅದು FES. ಆ FES ಏನಂದರೆ, ಆ FES ಈ ಕಡೆ FD ಗೊತ್ತು. FD ಕೊಟ್ಟಾಗಂದರೆ ಫೆರೋಡೆಕ್ಸಿನಿಗೆ ಕೊಡ್ತು. ಫೆರೋಡೆಕ್ಸಿನ್ ಏನು ಮಾಡ್ತು, ಆ ಫೆರೋಡೆಕ್ಸಿನ್ ಕೊಡ್ತಲ್ಲ, ಆ ಫೆರೋಡೆಕ್ಸಿನ್ನು NADP+ಗೆ ಕೊಡ್ತು. ಎಲೆಕ್ಟ್ರಾನ್ ಕೊಡ್ತು. NADP+ಗೆ ಎಲೆಕ್ಟ್ರಾನ್ ಕೊಡ್ತಾ ಜೊತೆಗೆ ಹೈಡ್ರೋಜನ್ನು ಎಲೆಕ್ಟ್ರಾನ್, ಪ್ರೋಟಾನು ಹೈಡ್ರೋಜನ್ನು ಎರಡು ಕೊಟ್ಟಾಗ ನೋಡಪ್ಪ ಇಲ್ಲಿ ಪ್ಲಸ್ ಇದೆ ಅಂದರೆ ನಂಗೆ ಎರಡು ಎಲೆಕ್ಟ್ರಾನ್ ಕೊಡಬೇಕು. 2 ಎಲೆಕ್ಟ್ರಾನ್ ಕೊಡಬೇಕಾ,
ಮತ್ತು 2 ಎಲೆಕ್ಟ್ರಾನು ಮತ್ತು 2 ಹೆಚ್ಚು ಎರಡು ಓಡಿಸಿ ನಮ್ಗೇನು ತೊಗೊಂಡೆ NADPH ಆಯಿತು. 2 ಎಲೆಕ್ಟ್ರಾನು 1 ಪ್ರೋಟಾನ್ ತೊಗೊಂಡೆ. 2 ಎಲೆಕ್ಟ್ರಾನು 1 ಪ್ರೋಟಾನ್. ಒಂದು ಎಲೆಕ್ಟ್ರಾನ್ ಯಾವುದಕ್ಕಂದರೆ ನೋಡಿಲಿ, ಇದರ ಫಸ್ಟ್ ಏನು ಎಲೆಕ್ಟ್ರಾನ್ ಡೆಫಿಷಿಯನ್ಸಿ ಐತೆ. 1 ಎಲೆಕ್ಟ್ರಾನು ಅದು NADP ಮಾಡೋಕ್ಕೆ, ಇನ್ನೊಂದು ಎಲೆಕ್ಟ್ರಾನ್ ಅದಕ್ಕೆ ಹೆಚ್ಚು ಕೊಟ್ಟು ಪ್ರೋಟಾನ್ಗೆ ಎಲೆಕ್ಟ್ರಾನ್ ಕೊಟ್ಟು ಹೆಚ್ಚಾಗುತ್ತೆ. ಕೆಮಿಸ್ಟ್ರಿಲಿ ಕಲ್ತಿರ್ಬೇಕಿದು. ಕಲ್ತಿಲ್ಲ ಅಂದರೆ ಯು ಆರ್ ಔಟ್ ಆಫ್ ದ ಗೇಮ್, ನೀಟಿಂದ ಔಟ್ ಆಗಿರ್ತೀಯ ಅಷ್ಟೇ. ಹೆಚ್ಚಿಗೆ ಕೊಡಬೇಕು, ಎಲೆಕ್ಟ್ರಾನ್ ಕೊಟ್ಟು ಹೈಡ್ರೋಜನ್ ಆಗುತ್ತೆ. ಓಕೆನಾ, ಹೈಡ್ರೋಜನ್ ಆಗಿದ್ದು ಅವಾಗೇನಾಯಿತು NADPH ಆಯಿತು. ಅವಾಗ ಇದೇನಾಯಿತು ಹೈ ಎನರ್ಜಿ ಇಂಟರ್ಮೀಡಿಯೇಟ್ ಆಯಿತು. ಹೈ ಎನರ್ಜಿ ಇಂಟರ್ಮೀಡಿಯೇಟ್ ATP, NADPH ಮತ್ತು FDH ಅವೆಲ್ಲ ಹೈ ಎನರ್ಜಿ ಇಂಟರ್ಮೀಡಿಯೇಟು ಗೊತ್ತಿರಬೇಕು. ಇದೇನಾಯಿತು, ಈ ಎಲೆಕ್ಟ್ರಾನ್ ಇಲ್ಲಿ ಕೊಡ್ತಲ್ಲ, ಇದೇನಾಯಿತು ಎನರ್ಜಿ ಫಾರ್ಮೇಷನ್ ಆಯಿತು. ಯಾವುದು ಎನರ್ಜಿ ಫಾರ್ಮೇಷನ್ ಆಯಿತು, ಲೈಟ್ ರಿಯಾಕ್ಷನಿಂದ ಎನರ್ಜಿ ಫಾರ್ಮೇಷನ್ ಆಯಿತು. ಎಲ್ಲ ಆಯ್ತಲು ಇದು ಲೆಮೆಲ್ಲ ಅಂದರೆ ಇಲ್ಲಿ ಇದು ಥ್ಯಾಲಕಾಯ್ಡು, ಇದು ಕ್ಲೋರೋಪ್ಲಾಸ್ಟ್ ಅಂದರೆ ಇದು ಸ್ಟ್ರೋಮಾದಲ್ಲಿ NADPH ಫಾರ್ಮ್ ಆಯಿತು. ಲೆಮೆಲೆಯಲ್ಲಿ ಇದಾಗುತ್ತೆ. ಇವಾಗ ಹೇಳ್ತೀನಿ. ಇವಾಗ ಏನಾಯಿತು, ಎಲೆಕ್ಟ್ರಾನ್ ಎಲ್ಲಾಯಿತು FS2 ಇಲ್ಲಿ ಇದಾಯ್ತಲ್ಲ, FS2 ಅಲ್ಲಿ ಎಲೆಕ್ಟ್ರಾನು ಅಪ್ಪಿಲಾಗಿ ಹಿಂಗೆ ಬಂದು ಇಲ್ಲಿ ಬಂದು ಏನು FS2 ಹೋಗಿ ಫಿಯೋಫೈಟಿನ್ಗೆ ಹೋಗಿ, ಫಿಯೋಫೈಟಿನಿಂದ ಪ್ಲಾಸ್ಟೋಕ್ವಿನಾನ್ಗೆ ಹೋಗಿ, ಪ್ಲಾಸ್ಟೋಕ್ವಿನಾನಿಂದ ಸೈಟೋಕ್ರೋಮ್ B6Fಗೆ ಹೋಗಿ, ಆ ಸೈಟೋಕ್ರೋಮ್ B6Fಯಿಂದ ಅದಕ್ಕೆ ಹೋಗಿ ಪ್ಲಾಸ್ಟೋಸೈನಿನ್ಗೆ ಹೋಗಿ, ಪ್ಲಾಸ್ಟೋಸೈನಿನಿಂದ PS1ಗೆ ಹೋಗಿ, PS1ಇಂದ ಅಪ್ಪಿಲ್ ತೊಗೊಂಡು FESಗೆ ಹೋಗಿ, FESಯಿಂದ ಅದು ಫೆರೋಡೆಕ್ಸಿನ್ ಕೊಟ್ಟು, ಫೆರೋಡೆಕ್ಸಿನಿಂದ ಯಾವುದಕ್ಕೆ NADP+, ಅದಕ್ಕೇನು ಎಂಜೈಮ್ ವರ್ಕ್ ಆಗುತ್ತೆ. ಎಂಜೈಮು ನೆಕ್ಸ್ಟ್ ಹೇಳ್ತೀನಿ. ಅದು ಎಂಜೈಮ್ ಯಾವುದು ಅಂದರೆ ಇಲ್ಲಾಯ್ತು ನೋಡು, ಎಂಜೈಮು NADP ರಿಡಕ್ಟೇಸ್. ನಾನಿಲ್ಲಿ NADP ರಿಡಕ್ಟೇಸ್ ಹೆಸರು ತಿಳ್ಕೊಬೇಕಾದ್ರು ಸ್ವಲ್ಪ ಗಮನ ಇಟ್ಟು ತಿಳ್ಕೊಬೇಕು. NADP ರಿಡಕ್ಟೇಸ್ ಎಂಜೈಮಲ್ಲಿ ಹೆಸರು ಐತೆ. NADP ರಿಡಕ್ಟೇಸ್ ಅಂದರೆ ರಿಡಕ್ಟೇಸ್ ಏನು ಎಲೆಕ್ಟ್ರಾನ್ನ ಕೊಡ್ತಿದ್ದೀನಿ ಮತ್ತು ಹೈಡ್ರೋಜನ್ನು ಕೊಡ್ತಿದ್ದೀನಿ, ಅಂದರೆ ರಿಡಕ್ಷನ್ ಮಾಡ್ತೀನಿ. ಹಂಗಂದ್ರೆ ನಾನು NADPನ ಏನು ಮಾಡ್ತಿದ್ದೀನಿ, ರಿಡಕ್ಷನ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ NADP ರಿಡಕ್ಟೇಸ್ ಅಷ್ಟೇ ಎಂಜೈಮು. ಮತ್ತು FNR ಅಂದರೆ ಫೆರೋಡೆಕ್ಸಿನ್, FNR ಅಂದರೆ FNR ಅಂದರೆ ಇದೇ ಇಲ್ಲಿ ಬರ್ತು ನೋಡಿ, FNR ಯೂಸ್ ಮಾಡ್ಕೊಂಡು ಅಂದರೆ ಫೆರೋ NADPH ರಿಡಕ್ಟೇಸ್ ಅಂತ. NADP ರಿಡಕ್ಟೇಸ್, NADP ಫೆರೋಡೆಕ್ಸಿನ್ NADP ರಿಡಕ್ಟೇಸ್ ವಿತ್ ಹೆಲ್ಪ್ ಆಫ್ NADP ರಿಡಕ್ಟೇಸ್. ಓಕೆ, ಎಂಜೈಮು NADP FNR ಎಂಜೈಮ್ ಕೊಟ್ಟು FADಯಿಂದ NADP+ಗೆ ಇದೆಲ್ಲಿ ಕೊಡ್ತೀನಿ ನಾನು, ಸ್ಟ್ರೋಮಾದಲ್ಲಿ ಕೊಡ್ತೀನಿ. ಆ ಸ್ಟ್ರೋಮಾದಲ್ಲಿ ಏನು ನಡೆಯುತ್ತೆ, ಲೈಟ್ ಅಲ್ಲ ಡಾರ್ಕ್ ರಿಯಾಕ್ಷನ್ ನಡೆಯುತ್ತೆ. ಆ ಸ್ಟ್ರೋಮಾದಲ್ಲಿ ಡಾರ್ಕ್ ರಿಯಾಕ್ಷನ್ ನಡೆಯುತ್ತೆ. ಅಲ್ಲಿ ಡಾರ್ಕ್ ರಿಯಾಕ್ಷನ್ನು ಈಸ್ ಎನರ್ಜಿ ರಿಕ್ವೈರ್ಡ್ ಆಗುತ್ತೆ. ಅಲ್ಲಿ ಎನರ್ಜಿ ರಿಕ್ವೈರ್ಡ್ ಆಗುತ್ತಲ್ಲ, ಅದಕ್ಕೋಸ್ಕರ ಆ ಎನರ್ಜಿ ಫಿಲ್ ಮಾಡೋಕ್ಕೆ ನಾನೇನು ಮಾಡ್ತೀನಿ, ಈ NADPHನ ಈ ಎನರ್ಜಿನ ಇದು ಮಾಡ್ತೀನಿ. ನೋಡಪ್ಪ, ಇಲ್ಲಿ ಎಲೆಕ್ಟ್ರಾನು Fa2ಇಂದ ಎಲ್ಲಿಗೆ ಬಂದಿತ್ತು. ಈಗ ಈ NADPH ಕೊಟ್ಟಲ್ಲ ಎಲೆಕ್ಟ್ರಾನು, ಅದು ನಿಮ್ಮ ಮನೆಯಿಂದ ಕೊಟ್ಟಿದ್ದ ಎಲೆಕ್ಟ್ರಾನು ಕೊಟ್ಟಿದ್ದು ನಿಮ್ಮ ಮನೆದ, ನಮ್ಮ ಮನೆದ, ಯಾರ ಮನೆದು, PS2 ಕೊಟ್ಟೆ. ಬಟ್ ಆ PS2 ಎಲೆಕ್ಟ್ರಾನ್ನ ಪಾಪ ತೊಗೊಂಡೋಗ್ಬಿಟ್ಟು NADPH ಕೊಟ್ಟೆ. ಈಗ ಅದೇನು ಮಾಡಬೇಕು, PS2 ಏನು ಮಾಡಬೇಕು, ಆಕ್ಸಿಡೇಷನ್ ಮಾಡ್ಕೊಂಡು ಕೂತ್ಕೊಂಡೈತೆ. ಈಗ ಎಲೆಕ್ಟ್ರಾನ್ ಬೇರೆ ಇಲ್ಲ, ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಆಗಿಬಿಟ್ಟಿದೆ. ಈಗ ಆ ಎಲೆಕ್ಟ್ರಾನು ಇಲ್ಲ ಅಂದರೆ ಏನಾಗುತ್ತೆ, ಫೋಟೋ ಸಿಸ್ಟಮ್ ಬರ್ಬಾದಾಗುತ್ತೆ. ಎಲೆಕ್ಟ್ರಾನೇ ಇಲ್ಲ, ಇನ್ನೇನು ಕಳಿಸ್ತೀಯ? ಓಕೆನಾ, ಎಲೆಕ್ಟ್ರಾನೇ ಇಲ್ಲ, ಇನ್ನೇನು ಕಳಿಸ್ತೀಯ? ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ PS2 ಅಲ್ಲಿ ಎಂಜೈಮ್ಸ್ ಇರ್ತವೆ. ಎಂಜೈಮ್ಸ್ ಇರ್ತವೆ. ಆ ಎಂಜೈಮ್ಸ್ ಏನು ಮಾಡ್ತಾವೆ ಅಂದರೆ H2Oನ ಪಟಾಪಟ್ ಅಂತ ಹೊಡಿತವೆ. ಸ್ಪ್ಲಿಟ್ಟಿಂಗ್ ಮಾಡ್ತವೆ, ವಾಟರ್ ಸ್ಪ್ಲಿಟ್ಟಿಂಗ್ ಮಾಡ್ತವೆ. ವಾಟರ್ ಸ್ಪ್ಲಿಟ್ಟಿಂಗ್ ಮಾಡಿದಾಗ ಏನು ಮಾಡ್ತಿರೋ, H2O ಸ್ಪ್ಲಿಟ್ ಮಾಡಿದಾಗ 2H ಪ್ಲಸ್ ಆಫ್ O2 ಪ್ಲಸ್ 2 ಎಲೆಕ್ಟ್ರಾನ್ ಬರ್ತವೆ. ಏನು ಹೇಳು, 2 ಪ್ರೋಟಾನ್ಸ್. H2O ಅಲ್ಲಿ 2 ಪ್ರೋಟಾನ್ ಸಿಗುತ್ತೆ, ಆಫ್ O2 ಸಿಗುತ್ತೆ, ಪ್ಲಸ್ 2 ಎಲೆಕ್ಟ್ರಾನ್ ಸಿಗುತ್ತೆ. ನಿನಗೆ ಪ್ರೋಟಾನ್ ಅಂದರೆ ಗೊತ್ತಿರಬೇಕು. ಇವಾಗ ಜಸ್ಟ್ ಆ್ಯಂಡ್ ಲಾಸ್ಟ್, ಪ್ರೋಟಾನ್ ಅಂದರೆ ಗೊತ್ತಾ, H ಪ್ಲಸ್ ಇದೆ ಪ್ರೋಟಾನ್. ನೋಡಪ್ಪ, ಹೈಡ್ರೋಜನಲ್ಲಿ ಒಂದು ಎಲೆಕ್ಟ್ರಾನು 1 ಪ್ರೋಟಾನ್ ಇರುತ್ತೆ.
ಈಗ ಒಂದು ಎಲೆಕ್ಟ್ರಾನ್ನ ತೆಗಿತಿದ್ದೀನಿ, H+ ಆಗುತ್ತೆ, ಒಂದು ಪ್ರೋಟಾನ್ ಆಯಿತಾ, ಅಷ್ಟೇ ಪ್ರೋಟಾನ್ ಅಂತೀನಿ. ಪ್ರೋಟಾನು ಮತ್ತು H+ ಅಯಾನು ಎರಡು ಸೇಮ್ ತಾನೆ. ಹಂಗಾರೆ ಇಲ್ಲಿ ಎಷ್ಟು ಬಂತು, H2 ಸ್ಪ್ಲಿಟ್ ಮಾಡಿದಾಗ 2 ಪ್ರೋಟಾನು 2 ಎಲೆಕ್ಟ್ರಾನು ಹಾಫ್ O2 ಬಂತು. ಮಸ್ತ್, ಹಾಫ್ O2 ರಿಲೀಸ್ ಆಗ್ತಿದೆ. ವೆರಿ ಗುಡ್. O2 ನಮಗೆಲ್ಲ ಬೇಕು. O2 ಇಲ್ಲ ಅಂದರೆ ನಾವು ಯಾರು ಬದುಕಲ್ಲ. ಆಕ್ಸಿಜನ್ ಬೇಕು ತಾನೆ. ಬಟ್ ಈಗಿನ ದುಸ್ಥಿತಿ ನೋಡಿದ್ರೆ ಮನುಷ್ಯನ ಕೊಲ್ಲಲು ಪಡಲ್ಲ ಅಂತಿದೆ. ಇರಲಿ, ನೆಕ್ಸ್ಟ್ ನೋಡೋಣ. ಅದು O2 ಇಲ್ಲಿ ರಿಲೀಸ್ ಆಗುತ್ತೆ. ಆವಾಗ ಏನಾಯಿತು, ಇವೆರಡು ಎಲೆಕ್ಟ್ರಾನ್ನ ಇದು ಯೂಸ್ ಮಾಡ್ಕೊಂಡುತ್ತೆ. ಆಮೇಲೆ ಮತ್ತೆ ಎಲೆಕ್ಟ್ರಾನ್ ಬಂತು, ಮತ್ತೇನಾಯಿತು, ಮತ್ತೆ ರಿಡಕ್ಷನ್ ಆಯಿತು. ಆ ಎಲೆಕ್ಟ್ರಾನ್ನ ಮತ್ತೆ ಲೈಟ್ ಯೂಸ್ ಮಾಡ್ಕೊಂಡು ಮತ್ತೆ ಇದಕ್ಕೋಯ್ತು. ಬಟ್ ಈಗ ಈ ಎಲೆಕ್ಟ್ರಾನು ಹೋಯ್ತಲ್ಲ ಇಲ್ಲಿಗೆ, ಈ ಎಲೆಕ್ಟ್ರಾನ್ ಮತ್ತೆ NADPHಗೆ ಹೋಗುತ್ತೆ. ಈ ಎಲೆಕ್ಟ್ರಾನು ಅದು H2 ರಿಲೀಸ್ ಆಯಿತು 2 ಎಲೆಕ್ಟ್ರಾನು. ಆ ಎಲೆಕ್ಟ್ರಾನ್ PS2 ತೊಗೊಂಡು ಆ PS2 ಇದ್ದ ಎಲೆಕ್ಟ್ರಾನು ಈ 2 ಎಲೆಕ್ಟ್ರಾನ್ನೇ PS2 ತೊಗೊಳುತ್ತೆ. ಆ 2 ಎಲೆಕ್ಟ್ರಾನ್ನೇ ಅದು FADH ಕೊಡುತ್ತೆ. ಅಂದರೆ ಈ ಎಲೆಕ್ಟ್ರಾನ್ ಮತ್ತೆ ಇಲ್ಲಿಗೆ ಬರಲ್ಲ. ಏನು, ಈ 2 ಎಲೆಕ್ಟ್ರಾನು ಮತ್ತೆ ಇಲ್ಲಿಗೆ ಬರಲ್ಲ, ಮತ್ತೆ ವಾಟರ್ ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಇನ್ನೊಂದು ರಿಯಾಕ್ಷನ್ ಅಂದರೆ ಮತ್ತೆ ವಾಟರ್ ಸ್ಪ್ಲಿಟ್ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ನೇಂತೀನಿ, ಈ ಎಲೆಕ್ಟ್ರಾನ್ ಇಲ್ಲಿಗೆ ಬರ್ತಿಲ್ಲ, ಹಂಗಾರೆ ಸೈಕ್ಲಿಕ್ ಆಗ್ತಿಲ್ಲ. ಸಾರಿ, ಈ ಎಲೆಕ್ಟ್ರಾನು ಮತ್ತೆ ಅದು PS2 ಬರ್ತಿಲ್ಲ, ಅಂದರೆ ನಾನ್ ಸೈಕ್ಲಿಕ್ ಆಯಿತು. ಎಲೆಕ್ಟ್ರಾನ್ ಮತ್ತೆ ರಿವರ್ಸ್ ಬಂದು ನಾನ್ ಸೈಕ್ಲಿಕ್ ರಿಯಾಕ್ಷನ್ ಆಯಿತು. ಹಂಗಾರೆ ಓಕೆ, ನಾನ್ ಸೈಕ್ಲಿಕ್ ರಿಯಾಕ್ಷನ್ ಆಯಿತಾ. ಹಂಗಾರೆ ಈಗ ಬೈ ಪ್ರಾಡಕ್ಟ್ ಯಾವ ಅಂತೇಳಿ, ಬೈ ಪ್ರಾಡಕ್ಟು ನನಗೆ ಇಲ್ಲಿ NADPH ಬಂತು. ಈಗ ಓದ್ತೀನಿ ನೋಡು, ಈಗ ಓದ್ತೀನಿ. PH ಅಂದರೆ ಪ್ರೈಮರಿ ಎಲೆಕ್ಟ್ರಾನ್ ಅಸೆಪ್ಟರ್ ಆಫ್ ಫೋಟೋಸಿಸ್ಟಮ್ 2. PH ಅಂದರೆ ಫಿಯೋಫೈಟಿನ್. PQ ಅಂದರೆ ಪ್ಲಾಸ್ಟೋಕ್ವಿನಾನ್. ಸೈಟೋಕ್ರೋಮ್ B6F ಅಂದರೆ ಸೈಟೋಕ್ರೋಮ್ B6F. PC ಅಂದರೆ ಪ್ಲಾಸ್ಟೋಸೈನಿನ್. FES ಅಂದರೆ ಐರನ್ ಸಲ್ಫೇಟ್ ಪ್ರೋಟೀನ್. FD ಅಂದರೆ ಫೆರೋಡೆಕ್ಸಿನ್. NADP+ ಇಂದ NADPH ಆಗ್ತಿದೆ ಇಲ್ಲಿ ಸ್ಟೋಮಾದಲ್ಲಿ. ಇಲ್ಲಿ NADP+ ಇಂದ NADPH ಆಗ್ತಿದೆ. ಎಂಜೈಮ್ ಅದು NADP ರಿಡಕ್ಟೇಸ್ ಅಥವಾ ಫೆರೋಡೆಕ್ಸಿನ್ NADP ರಿಡಕ್ಟೇಸ್, FNR ಫೆರೋಡೆಕ್ಸಿನ್ ರಿಡಕ್ಟೇಸ್. ಓಕೆ, ಈಗ ವರ್ಡ್ ಸೆಲೆಕ್ಟ್. PS1 takes electron from PS2 in oxidized state. PS2 break. PS1 takes electron from PS2 in oxidized stage. ಅಂದರೆ ನೋಡಿಲಿ, ಇದು ಆಕ್ಸಿಡೈಸ್ ಆಗಿದೆ. ಫಸ್ಟ್ನೇದು ಏನಂದರೆ PS1 2 ಏನೋದು ಇದು ತೊಗೊಂಡಿತ್ತೆ, ಎಲೆಕ್ಟ್ರಾನ್ ತೊಗೊಂಡಿತ್ತೆ. ಅದರಿಂದ PS2 ಇಂದ ಎಲೆಕ್ಟ್ರಾನ್ ತೊಗೊಂಡಿತ್ತೆ. ಎಲೆಕ್ಟ್ರಾನ್ ತೊಗೊಂಡಿದ್ದರಿಂದ PS2 ಏನಾಯಿತು, ಆಕ್ಸಿಡೇಷನ್ ಆಯಿತಾ. ಅದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು, PS2 ಬ್ರೇಕ್ ವಾಟರ್ ಆರ್ ಫೋಟೋಲೈಸಿಸ್ ಅಂತೀವಿ. ಆಕ್ಸಿಡೈಸ್ ಇನ್ ಆಕ್ಸಿಡೈಸ್ ಸ್ಟೇಜ್. ಅದು ಈಗ ಏನಾಯಿತು, ಎಲೆಕ್ಟ್ರಾನ್ ಡಿಫ್ಯೂಷನ್ ಆಯ್ತಾನೆ ಆಕ್ಸಿಡೈಸ್ ಸ್ಟೇಟಲ್ಲಿರಬೇಕಾದ್ರೆ ಅದೇ ಮಾಡುತ್ತೆ, ವಾಟರ್ ಸ್ಪ್ಲಿಟ್ ಮಾಡುತ್ತೆ ಅಥವಾ ಫೋಟೋಲೈಸಿಸ್ ಮಾಡುತ್ತೆ. ಏನು ಮಾಡುತ್ತೆ, ಫೋಟೋಲೈಸಿಸ್ ಮಾಡುತ್ತೆ. ಆಯಿತು. ಈಗ ಫೋಟೋಲೈಸಿಸ್ ಮಾಡೋಕ್ಕೆ ಇದು ಮುಖ್ಯವಾಗಿ ಬೇಕು. ಇದು ನೀಟಲ್ಲಿ ಕೇಳಿದ್ದಾರೆ. ಕ್ವಶನ್ ಕೇಳಿದ್ರೆ ಮಾರಾಯ 19 18 ಅಂತ ಕೇಳಿದ್ದಾರೆ. Mn+2 Cl-, ಇವೇನು ಇದು ಬೇಕು. ಏನು ಬೇಕು, ಇನ್ಆರ್ಗಾನಿಕ್ ಇವು ಮೆಟಲ್ಸ್ಗಳು ಬೇಕು, ಆಲ್ಕಲೈನ್ ಮೆಟಲ್ ಮಾಡ್ಯೂಲ್ಸ್. Mn+2 Cl-, Ca-2 ಇನ್ ಅಲೈನ್ ಮಾಡ್ಯೂಲ್. ಅಲೈನ್ ಮಾಡಲ್ ಕೊಟ್ಟಿದ್ದಾರೆ. Ca+2 ಕೊಟ್ಟಿದ್ದಾರೆ. ತಿಳ್ಕೊಬೇಕು. Ca+2 ಕೊಟ್ಟಿದ್ದಾರೆ ಅಲೈನ್ ಮಾಡಲಲ್ಲಿ. Mn+2 ಓಕೆ. ಏನಿದು ಇನ್ಆರ್ಗಾನಿಕ್ಕು ಮೆಟಲ್ಸ್ ರಿಕ್ವೈರ್ಡ್ ಫಾರ್ ದಿಸ್. ಇವಿಲ್ಲ ಅಂದರೆ ಆಗಲ್ಲ. ದಟ್ಸ್ ಆಲ್, ಸಿಂಪಲ್ ಆ್ಯಸ್ ಇಟ್ ಈಸ್, ಆಗಲ್ಲ. ಮತ್ತು
ನಾನ್ ಸೈಕ್ಲಿಕ್ ಹೇಳ್ತೀನಿ ನೋಡು. ಹಂಗೆ ಈಗ ನಾನ್ ಸೈಕ್ಲಿಕ್ ಹೇಳ್ತೀನಿ. ಈಗ ನನಗೆ ಇವು ಎಲೆಕ್ಟ್ರಾನ್ ನಾನ್ ಸೈಕ್ಲಿಕ್ ಆಯ್ತು. ಈಗ ಎಲೆಕ್ಟ್ರಾನು ಇಲ್ಲೊಂದಿದ್ದು ಇಲ್ಲಿ ಹೋಗ್ತಿತ್ತೆ. ಹಂಗಾದ್ರೆ ಏನಾಯಿತು, ಈ ಎಲೆಕ್ಟ್ರಾನು ನಾನ್ ಸೈಕ್ಲಿಕ್ಕು. ನನಗೀಗ ಸೈಕ್ಲಿಕ್ ಆಗಬೇಕು. ಏನಾಗಬೇಕು? ಸೈಕ್ಲಿಕ್ ಆಗಬೇಕಂದ್ರೆ ಈ PS2 ಈ ಥರ ಈ ಎಲೆಕ್ಟ್ರಾನ್ ಫಸ್ಟ್ ಬಂತು. ಈ ಎಲೆಕ್ಟ್ರಾನು ಬಂದಿದ್ದು PHಗೆ ಹೋಗಿ PO14 ಹೋಗಿ PQ ಪ್ಲಾಸ್ಟೋಕ್ವಿನಾನ್ಗೆ ಹೋಗಿ ಸೈಟೋಕ್ರೋಮ್ B6 ಹೋಗಿ ಪ್ಲಾಸ್ಟೋಸೈನಿನ್ಗೆ ಹೋಗಿ ಮತ್ತು PS1ಗೆ ಬಂತಲ್ಲ, PS1 ಇದ್ದು FeSಗೆ ಹೋಯ್ತು. ಈಗ FeSಲ್ಲಿ ರೇಟ್ ಡಿಟರ್ಮಿನ್ ಮಾಡುತ್ತೆ, ನಾನು ಸೈಕ್ಲಿಕ್ ಮಾಡಬೇಕಾ ಅಥವಾ ನಾನ್ ಸೈಕ್ಲಿಕ್ ಮಾಡಬೇಕಂತ. ಏನಾದರೂ ವಾಟರ್ ಇದ್ದರೆ ನನಗೆ ಸೈಕ್ಲಿಂಗ್ ಮಾಡಬೇಕು, ನಾನ್ ಸೈಕ್ಲಿಂಗ್ ಮಾಡಬೇಕಂತ PS1. ಏನಾದರೂ FD ಕೊಟ್ಟರೆ ನಾನ್ ಸೈಕ್ಲಿಂಗ್ ಆಗ್ಬಿಡುತ್ತೆ. ಯಾಕೇಳು, ಆ FD ಇದ್ದಿದ್ದು NADPH ಕೊಟ್ಬಿಟ್ಟು ಮಸ್ತಾಗಿ NADPHಗೆ ಕೊಟ್ಬಿಟ್ಟು NADPH ಮಾಡ್ಬಿಡ್ತೇನೆ. NADP+ ಕೊಟ್ಟು NADPH ಮಾಡ್ಬಿಡ್ತೇನೆ. ನಾನು FeSನ FD ಕೊಡೋಲ್ಲ. ಏನು ಮಾಡ್ತೀನಿ ಅಂದರೆ ತಗೊಂಡೋಗಿ ಪ್ಲಾಸ್ಟೋಕ್ವಿನಾನ್ ಕೊಡ್ತೀನಿ. ಅವೇ ಎಲೆಕ್ಟ್ರಾನ್ನು ಪ್ಲಾಸ್ಟೋಕ್ವಿನಾನ್ ಕೊಡ್ತೀನಿ. ಓಕೆ, ಪ್ಲಾಸ್ಟೋಕ್ವಿನಾನ್ ಕೊಟ್ಟಾಗ ಅದು ಮತ್ತೆ ಸೈಟೋಕ್ರೋಮ್ B6 ಬರುತ್ತೆ. ಆ ಸೈಟೋಕ್ರೋಮ್ B6ಇಂದ ಪ್ಲಾಸ್ಟೋಸೈನಿನ್ಗೆ ಬರುತ್ತೆ. ಪ್ಲಾಸ್ಟೋಸೈನಿನಿಂದ ಮತ್ತೆ PS2ಗೆ ಬರುತ್ತೆ, PS1ಗೆ ಬರುತ್ತೆ. ಆ PS1 ಮತ್ತೆ FeSಗೆ ಕೊಡುತ್ತೆ. ಆ FeSನ FD ಕೊಡಲ್ಲ, ತಗೊಂಡೋಗಿ ಮತ್ತೆ PQ ಕೊಡ್ತೀನಿ. ಆ PQ ಸೈಟೋಕ್ರೋಮ್ B6 ಕೊಡುತ್ತೆ. ಆ ಸೈಟೋಕ್ರೋಮ್ ನನಗೆ ಇದು ನಾನ್ ಸೈಕ್ಲಿಕ್ ಆಯಿತು, ಇದು ಸೈಕ್ಲಿಕ್ ಆಯಿತು ನೋಡು. ಅದೇ ಎಲೆಕ್ಟ್ರಾನ್ ತಾನೇ PS2 ಕೊಡ್ತೀನಿ, ಅವೇ ಎಲೆಕ್ಟ್ರಾನ್ನ PQ ಕೊಡ್ತೀನಿ. PQ ಕೊಟ್ಟಿದ್ದು ಸೈಟೋಕ್ರೋಮ್ B6 ಕೊಡ್ತೀನಿ. ಸೈಟೋಕ್ರೋಮ್ B6 PC ಕೊಡ್ತೀನಿ. PCಯಿಂದ Fe1 ಕೊಡ್ತೀನಿ. Fe1ಇಂದ PS1 ಕೊಡ್ತೀನಿ. PS1ಇಂದ FeSಗೆ ಕೊಡ್ತೀನಿ. ಅದೇ FeS ಎಲೆಕ್ಟ್ರಾನ್ FD ಕೊಡಲ್ಲ, ಮತ್ತು ನಾನು ಪ್ಲಾಸ್ಟೋಕ್ವಿನಾನ್ ಕೊಡ್ತೀನಿ. ಪ್ಲಾಸ್ಟೋಕ್ವಿನಾನಿಂದ ಸೈಟೋಕ್ರೋಮ್ B6 ಕೊಡ್ತೀನಿ, ಪ್ಲಾಸ್ಟೋಸೈನಿನ್ ಕೊಡ್ತೀನಿ, ಮತ್ತು PS1 ಕೊಡ್ತೀನಿ. ಮತ್ತು ಎಲೆಕ್ಟ್ರಾನ್ FeSಗೆ ಬಂತು. FD ಕೊಡಲ್ಲ, FD ಕೊಟ್ಟರೆ ನಾನ್ ಸೈಕ್ಲಿಕ್ ಆಗುತ್ತೆ. ಹಂಗಾದರೆ Fe ಈ ಥರ Feನೇ ಈ Fe ಥರ ಅದೇ ಮುಖ್ಯವಾಗಬೇಕಾದ್ರು. ಇಲ್ಲಿ ನನಗೆ ಸೈಕ್ಲಿಕ್ ಆಗುತ್ತೆ, ನಾನ್ ಸೈಕ್ಲಿಕ್ ಆಗುತ್ತೆ. ಮತ್ತು ನನಗೇನಾದರೂ ಹಿಂಗೇನಾದರೂ ಆದರೆ ನಾವು ವಾಟರ್ ಸ್ಪ್ಲಿಟ್ ಮಾಡಲ್ಲ. ವಾಟರ್ ಸ್ಪ್ಲಿಟ್ ಮಾಡಲಿಲ್ಲ ಅಂದರೆ ನನಗೆ ಆಕ್ಸಿಜನ್ ಸಿಗೋಲ್ಲ, ಮತ್ತು NADPH ಸಿಗೋಲ್ಲ. ಓಕೆನಾ? ಸೈಕ್ಲಿಂಗ್ ಮಾಡಿದ್ರೆ NADPH ಮತ್ತು ಆಕ್ಸಿಜನ್ ಸಿಗೋಲ್ಲ, ಮತ್ತು ಬರೀ ನನಗೆ ATP ಸಿಗುತ್ತೆ. ಎಲ್ಲಿ? ಸೈಟೋಕ್ರೋಮ್ B6F ಬರೀ ATP ಸಿಗುತ್ತೆ, ಬಟ್ ನನಗೆ ಇವೆರಡು ಸಿಗೋಲ್ಲ, ಆಕ್ಸಿಜನ್ ಸಿಗೋಲ್ಲ, ಇದು ಸಿಗೋಲ್ಲ. ಅದಕ್ಕೋಸ್ಕರ ಸೈಕ್ಲಿಕ್ಕೆ ಚಂದ, ನಾನ್ ಸೈಕ್ಲಿಕ್ ಚಂದ. ಓಕೆ, ನೆಕ್ಸ್ಟು ಅದೇ ಈಗ ಹೇಳ್ತದ್ದು ಸ್ಟಾರ್ಟ್ ಮಾಡ್ತೀನಿ. ಎಲೆಕ್ಟ್ರಾನ್ ಫ್ರಮ್ ಬೋತ್ PS2 PS1 ನಾಟ್ ಕಮ್ ಬ್ಯಾಕ್ ಟು, ಈಗ ಸ್ಟಾರ್ಟಿಂಗ್ ಅಂದರೆ ಅದು ಕಮ್ ಬ್ಯಾಕ್ ಟು ಫೋಟೋ ಸಿಸ್ಟಮ್ ವೆನ್ ಲೈಟ್ ಈಸ್ ಲೆಸ್ ದೆನ್ 680 ನ್ಯಾನೋಮೀಟರ್. 680 ನ್ಯಾನೋಮೀಟರ್ ಇರಬೇಕಾದ್ರೆ ನೋಡು, ಒಂದು ನಿಮಿಷ. 680 ನ್ಯಾನೋಮೀಟರ್ ಬೇಕಾದರೆ ನೋಡು, 680 ನ್ಯಾನೋಮೀಟರ್ ಬೇಕಾದ್ರೆ ಇದು ಆ್ಯಕ್ಟಿವ್ ಆಗುತ್ತೆ, ಇದು ಆ್ಯಕ್ಟಿವ್ ಆಗುತ್ತೆ. 680 ನ್ಯಾನೋಮೀಟರ್ ಬೇಕಾದ್ರೆ ಇದು ಆ್ಯಕ್ಟಿವ್ ಆದಾಗ ಇದು ಎಲೆಕ್ಟ್ರಾನ್ ಇದು ಮಾಡುತ್ತೆ, 680 ಆಯಿತು. ಓಕೆನಾ? ಇವಾಗ ಅವಾಗೇನಾಯಿತು, 680 ನ್ಯಾನೋಮೀಟರ್ ಕೊಟ್ಟಾಗ ಇದು ಆ್ಯಕ್ಟಿವ್, ಅದು ಆ್ಯಕ್ಟಿವ್. PHU ಹಂಗೋಗಿ FD ಹೋಗಿ ಮತ್ತೆ ಇದಕ್ಕೆ ಹೋಯ್ತು, NADPH ಆಯಿತು. ಯಾಕಂದರೆ ಇದು ಆ್ಯಕ್ಟಿವ್ ಆದಾಗ 680 ನ್ಯಾನೋಮೀಟರ್ ಕೊಟ್ಟಾಗ ಇದು ಆ್ಯಕ್ಟಿವ್ ಆದಾಗ ಈ ಪ್ರೊಸೆಸ್ ನಡೆಯುತ್ತೆ. ಈ ಪ್ರೊಸೆಸ್ ನಡೆಯೋದ್ರಿಂದ ನನಗೆ ಎಲೆಕ್ಟ್ರಾನ್ ಇಲ್ಲಿ ಭರ್ಪೂರವಾಗಿ ಸಿಗುತ್ತೆ, ಮಸ್ತಾಗಿ ಸಿಗುತ್ತೆ ಎಲೆಕ್ಟ್ರಾನ್. ನಾನು ಬಂದಿದ್ದೆಲ್ಲ ವಾಟರ್ನೆಲ್ಲ ಹೊಡೆದು ಹಾಕ್ತೀನಿ, ನಂಗೆ ಮಸ್ತ್ ಎಲೆಕ್ಟ್ರಾನ್ ಸಿಗುತ್ತೆ. ಬಟ್ ಇವಾಗ ಏನಂತಂದರೆ ನಾನೀಗ 700 ಕೊಡ್ತೀನಿ ಅಲ್ಲ. ಫಸ್ಟ್ ಎಲೆಕ್ಟ್ರಾನ್ ಮೂವ್ ಆಗಬೇಕಲ್ಲ ಮಚ್ಚ. ಈಗ ಫಸ್ಟು ಮೂವ್ ಆಗಬೇಕಾದ್ರೆ ಫಸ್ಟು 680 ಕೊಡ್ತೀನಿ. 680 ಕೊಟ್ಟಾಗ ಈ ಎಲೆಕ್ಟ್ರಾನು ಈಗ 680 ಕೊಟ್ಟಾಗ ಇದು ಬಂದು ಮೂವ್ ಆಗಿ ಹಿಂಗೋಗಿ PO14 ಪ್ಲಾಸ್ಟೋಕ್ವಿನಾನ್ ಸೈಟೋಕ್ರೋಮ್ B6F ಮತ್ತು B6Fಯಿಂದ ಪ್ಲಾಸ್ಟೋಸೈನಿನಿಂದ PS1ಗೆ ಬಂತು. PS1ಗೆ ಬಂದಿದ್ದಾಗ ನಾನು ಇದನ್ನು ಏನು ಮಾಡ್ತೀನಿ, ನಾನೀಗ ಅದನ್ನು
ಎಷ್ಟು 680 ತೆಗೆದಾಕ್ಬಿಟ್ಟು ಏನು ಮಾಡ್ತೀನಿ ಅಂದರೆ 680 ತೆಗೆದ್ಬಿಟ್ಟು ಈಗ 700 ಮಾಡ್ತೀನಿ. ಈಗ 680 ತೆಗೆದ್ಬಿಟ್ಟು 700 ಮಾಡ್ತೀನಿ, 700 ಮಾಡ್ತೀನಿ. ಅವಾಗ ಈ ಎಲೆಕ್ಟ್ರಾನ್ ಏನಾಯಿತು 700 ಆಯಿತು. ಈಗ ಮೇಲಕ್ಕೆ ಮೂವ್ ಆಯಿತು. FPS ಏನಾದರೂ ಈಗ 700 ಐತೆ, ಇದು ಈಗ ವರ್ಕ್ ಆಗ್ತಿಲ್ಲ. ಇದು ವರ್ಕ್ ಆಗ್ತಿಲ್ಲ. ಈಗ ಆವಾಗ 700 ಕೊಟ್ಟಾಗ ಇದು ವರ್ಕ್ ಆಗ್ತಿಲ್ಲ. ಅವಾಗ ಈ ಎಲೆಕ್ಟ್ರಾನು ಏನಾದರೂ ನಾನು FPS ಎಲೆಕ್ಟ್ರಾನು FD ಕೊಟ್ಟರೆ NADPH ಆಗುತ್ತೆ, NADPH ಆಗುತ್ತೆ. ಬಟ್ ಇಲ್ಲಿಂದ ಎಲೆಕ್ಟ್ರಾನ್ ಮತ್ತೆ ಮೂವ್ ಆಗೋಲ್ಲ. ಮತ್ತು ಇಲ್ಲಿಗಿದು ಓವರ್ ಆಲ್ ಆಗಿ ಡಂಗ್ 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 ಕೆಲಸನೇ ತಪ್ಪಾಗುತ್ತೆ. ಏನಾದರೂ ಕೆಲಸನೇ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಂದರೆ ಅದಕ್ಕೋಸ್ಕರನೇ ಈ FPS ಏನಾಯಿತು, ನನಗೆ NADPH ಬೇಡ, ಬರೀ ನನಗೆ ATP ಮಾತ್ರ ಸಾಕು ಮಾರಾಯ, ನಾನು ಬದುಕಿದ್ರೆ ಸಾಕು ಅಂತ ಹೇಳ್ಬಿಟ್ಟು FPS ಇದ್ದು PK ಕೊಡುತ್ತೆ. ಓಕೆನಾ? ಅದನ್ನು ಸೈಕ್ಲಿಕ್ ಅಂತೀವಿ. ಯಾಕಂದರೆ ಎಲೆಕ್ಟ್ರಾನ್ ಮತ್ತೆ ಅದು ಸೇಮಿಗೆ ಬರ್ತಿತ್ತೆ, ಎಲೆಕ್ಟ್ರಾನ್ ಮತ್ತೆ ಸೇಮ್ ಬರುತ್ತೆ, ಅದಕ್ಕೋಸ್ಕರ ಸೈಕ್ಲಿಕ್ ಅಂತೀವಿ. ಅದನ್ನೀಗ ಇದು ಹೇಳಿದ ನೋಡಿ, ನಾನ್ ಸೈಕ್ಲಿಕ್ ಫ್ಲೋ ಆಫ್ ಎಲೆಕ್ಟ್ರಾನ್ ಫ್ರಮ್ ಬೋತ್ PS2 ಆ್ಯಂಡ್ PS1 ನಾಟ್ come back to both photosystem when electron is less the wave. ಒಂದು ನಿಮಿಷ ಫಸ್ಟಿಂದ ಹೇಳ್ತೀನಿ. ಬಂದು ನಾನ್ ಸೈಕ್ಲಿಕ್ ಫ್ಲೋ ಎಲೆಕ್ಟ್ರಾನ್ಸ್ ಫ್ರಮ್ ಬೋತ್ PS1 PS2 ನಾಟ್ ಕಮ್ ಬ್ಯಾಕ್ ಟು ಬೋತ್ ಫೋಟೋಸಿಸ್ಟಮ್ ವೆನ್ ಲೈಟ್ ಈಸ್ ಲೆಸ್ ದೆನ್ 680 ನ್ಯಾನೋಮೀಟರ್. ಅವಾಗ 680 ನ್ಯಾನೋಮೀಟರ್ ಬೇಕಾದ್ರೆ ಮಸ್ತಾಗಿ ಏನಾಯಿತು, ಎಲೆಕ್ಟ್ರಾನ್ ಮೂವ್ ಆಗುತ್ತೆ. ಮತ್ತು PS2 ಆ್ಯಕ್ಟಿವ್ ಇರೋದ್ರಿಂದ ಹೈಡ್ರೋಲೈಸಿಸ್ ಆಗುತ್ತೆ. ಹೈಡ್ರೋಲೈಸಿಸ್ ಆದಾಗ ನನಗೆ ಎಲೆಕ್ಟ್ರಾನ್ ಮಸ್ತಾಗಿ ಸಿಗ್ತಿರುತ್ತೆ. ಬಟ್ ನಾನ್ ಸೈಕ್ಲಿಕ್ ಆಗುತ್ತೆ. ಯಾವಾಗ ಆಗುತ್ತೆ ಅಂದರೆ ನಾನ್ ಸೈಕ್ಲಿಕ್ ಆಯ್ತು, ಯಾಕಂದರೆ ಎಲೆಕ್ಟ್ರಾನ್ ಮತ್ತೆ ವಾಪಸ್ ಬಂದಿಲ್ಲ. ಓಕೆ, ಮತ್ತು ಅದು ಪ್ರಾಡಕ್ಟ್ ಬಂದ್ಬಿಟ್ಟು ನಾನ್ ಸೈಕ್ಲಿಕ್ ಪ್ರಾಡಕ್ಟ್ ಬಂದು ATP ಸಿಗುತ್ತೆ. ATP NADPH ನಾನ್ ಸೈಕ್ಲಿಕ್ ಇಂದು NADPH ಮತ್ತು O2 ಬೈ ಪ್ರಾಡಕ್ಟಾಗಿ O2 ಸಿಗುತ್ತೆ. ಬಟ್ ಸೈಕ್ಲಿಕ್ ಫ್ಲೋ, ಈಗ ಸೈಕ್ಲಿಕ್ ಫ್ಲೋ ಅಲ್ಲಿ ಏನದು, ವೆನ್ ಲೈಟ್ ಮೋರ್ ದೆನ್ 680 ನ್ಯಾನೋಮೀಟರ್, ವೆನ್ ಲೈಟ್ ಈಸ್ ಮೋರ್ ದೆನ್ 680 ನ್ಯಾನೋಮೀಟರ್ FPS ಪಾಸ್ ಆನ್ ಎಲೆಕ್ಟ್ರಾನ್ ಟು PQ. FPS ಏನು ಮಾಡುತ್ತೆ, ಅದೇ ಫೋಟೋಸಿಸ್ಟಮ್ ಫಸ್ಟಿಂದು ಪ್ರೈಮರಿ ಎಲೆಕ್ಟ್ರಾನು FES ಅದೇ ಮಾಡುತ್ತೆ, ಪ್ಲಾಸ್ಟೋಕ್ವಿನಾನ್ಗೆ ಎಲೆಕ್ಟ್ರಾನ್ನ ಪಾಸ್ ಮಾಡುತ್ತೆ. ಹಂಗಾರೆ ಮತ್ತೆ ETSಗೆ ಕೊಡುತ್ತೆ. ಆ್ಯಂಡ್ ಎಲೆಕ್ಟ್ರಾನ್ ಕಮ್ ಬ್ಯಾಕ್ ಟು PS1 ಥ್ರೂ ದ ETS ಇಂದನೇ ಮತ್ತೆ ಏನಾಯಿತು, ಮತ್ತೆ ಪೀಕಿಗೆ ಬರುತ್ತೆ, PS1ಗೆ ಬರುತ್ತೆ. PS1 FES ಕೊಡುತ್ತೆ. ಆ FES ಮತ್ತೆ ಅದು ಕೊಡೋದೆ ಪ್ಲಾಸ್ಟೋಕ್ವಿನಾನ್ ಪೀಕಿಗೆ ಕೊಡುತ್ತೆ. ಹಾಗೆ ಸೈಕ್ಲಿಕ್ ಆಗಿ ಇದಾಗುತ್ತೆ. ಇವಾಗ ಡಿಫ್ರೆನ್ಸ್ ಬಿಟ್ವೀನ್ PS1 ಆ್ಯಂಡ್ PS2. ಈಗ ಮಾಡೋಣ. P ಅಂದರೆ F ಪ್ರೈಮರಿ ಎಲೆಕ್ಟ್ರಾನ್ ಎಕ್ಸೆಪ್ಟರ್, P ಅಂದರೆ ಪ್ಲಾಸ್ಟೋನಿಯನ್ ಅಲ್ಲ, ಫಿಯೋಫೈಟಿನ್ ಪ್ರೈಮರಿ ಎಕ್ಸೆಪ್ಟರು ಫಿಯೋಫೈಟಿನ್. F ಅಂದರೆ FES ಏನಿದು, ಒಂದು ನಿಮಿಷ. ಈಗ ಪಾತ್ ಹೇಳ್ತೀನಿ ನೋಡು, ಪಾತ್ ಸೈಕ್ಲಿಕ್ ನಾನ್ ಸೈಕ್ಲಿಕ್ ಪಾತ್ ಹೆಂಗಿರುತ್ತೆ ಅಂದರೆ, ಎಲೆಕ್ಟ್ರಾನು PS2 ಇಂದ ಎಲೆಕ್ಟ್ರಾನು ಎಕ್ಸೆಪ್ಟರ್ ಆಗಿ ಫಿಯೋಫೈಟಿನ್ಗೆ ಹೋಯ್ತಾ, ಫಿಯೋಫೈಟಿನಿಂದ ಪ್ಲಾಸ್ಟೋಕ್ವಿನಾನ್ಗೆ ಹೋಯ್ತು. ಓಕೆನಾ? ಪ್ಲಾಸ್ಟೋಕ್ವಿನಾನಿಂದ ಸೈಟೋಕ್ರೋಮ್ B6Fಗೆ ಹೋಯ್ತು. ಸೈಟೋಕ್ರೋಮ್ B6F ಅದಾದಮೇಲೆ ಪಿ ಪ್ಲಾಸ್ಟೋಸೈನಿನ್ಗೆ ಹೋಯ್ತು, PCಗೆ ಹೋಯ್ತು. PCಯಿಂದ FE1ಗೆ ಹೋಯ್ತು. ಹಿಂಗಾಯಿತು. ಮತ್ತು ಅದು ಪ್ರಾಡಕ್ಟು ATP ಮತ್ತು NADPH ಮತ್ತು O2. ATPಯಲ್ಲಿ ಸೈಟೋಕ್ರೋಮ್ B6ಅಲ್ಲಿ NADPH ಸ್ಟ್ರೋಮಾದಲ್ಲಿ ಬಂದಿತ್ತು ಮತ್ತು O2 PS2 ಬಂದಿತ್ತು. ಬಟ್ ಸೈಕ್ಲಿಕ್ ಫೋಟೋಸಿಂಥಸಿಸಲ್ಲಿ ನನಗೆ ಪ್ರೈಮರಿ PS2 ವರ್ಕೌಟ್ ಆಗಲ್ಲ. PS2 ವರ್ಕ್ ಆಗಲ್ಲ. ಅವಾಗೇನಾಯಿತು,
ಎಫ್ ಇ ಎಸ್ ಇರುತ್ತೆ ಎಲೆಕ್ಟ್ರಾನು, ಅದು ಪ್ಲಾಸ್ಟೋಕ್ವಿನಾನಿಗೆ ಬಂತು. ಪ್ಲಾಸ್ಟೋಕ್ವಿನಾನಿಗೆ ಬಂದಿದ್ದು ಅದಿದ್ದು ಸೈಟೋಕ್ರೋಮ್ B6 ಎಫ್ಗೆ ಬಂತು. B6 ಎಫ್ಗೆ ಬಂತು. ಆ B6 ಎಫ್ಗೆ ಬಂದಿದ್ದು ಪ್ಲಾಸ್ಟೋಕ್ವಿನಾನಿಗೆ ಬಂತು. ಅದಕ್ಕೆ ಬಂತು ಪ್ಲಾಸ್ಟೋಕ್ವಿನಾನಿಗೆ ಬಂತು. ಪ್ಲಾಸ್ಟೋಸೈನಿನಿಗೆ ಬಂತು. ಪ್ಲಾಸ್ಟೋಸೈನಿಗೆ ಬಂದಿದ್ದು ಮತ್ತು ಸೈಟೋಕ್ರೋಮ್ ಫೋಟೋಸಿಸ್ಟಮ್ 1ಗೆ ಬಂತು. ಫೋಟೋಸಿಸ್ಟಮ್ 1ಇಂದ ಮತ್ತೆ ಎಫ್ ಇ ಎಸ್ ಹೋಯಿತು. ಎಫ್ ಇ ಎಸ್ಸಿಂದ ಪಿ ಕ್ಯೂ ಬಂತು. ಪಿ ಕ್ಯೂವಿಂದ ಸಿ ಬಂತು. ಸೈಟೋಕ್ರೋಮ್ B6 ಎಫ್. ಸೈಟೋಕ್ರೋಮ್ B6 ಇಂದ ಮತ್ತು ಪ್ಲಾಸ್ಟೋಸೈನಿನಿಗೆ ಬಂತು. ಪ್ಲಾಸ್ಟೋಸೈನಿನಿಂದ ಪ್ಲಾಸ್ಟೋಸೈನಿಂದ ಎಫ್ ಎಸ್ 1 PS1ಗೆ ಬಂತು. ಮತ್ತು ಅಲ್ಲಿ ನಂಗೆ ಸಿಕ್ಕಿದ್ದು ಬರೀ ಒಂದು ಎ ಟಿ ಪಿ ಅಷ್ಟೇ ಸಿಕ್ಕಿದ್ದು. ಯಾಕೆ ಎ ಟಿ ಪಿ ಬರೀ ಸಿಕ್ಕಿದ್ದು? ಯಾಕಂದರೆ ನಂಗೆ ಎಲ್ಲಿ ಸಿಕ್ಕಿದೆ ಎ ಟಿ ಪಿ ಸಿಕ್ಕಿದ್ದು ಬರೀ ನನಗೆ ಸೈಟೋಕ್ರೋಮ್ B6 ಎಫಲ್ಲಿ. ಮತ್ತು ನನಗೆ ಓಟೂ ಸಿಗಲಿಲ್ಲ, ಯಾಕಂದ್ರೆ PS2 ವರ್ಕೌಟ್ ಆಗ್ತಿಲ್ಲ, ಮತ್ತು NADPH ವರ್ಕ್ ಆಗ್ತಿಲ್ಲ. ಯಾಕಂದ್ರೆ ನಾನು ಎಫ್ ಇಂದ FD ಕೊಡ್ತಿಲ್ಲ, ಅದಕ್ಕೋಸ್ಕರ NADPH ಬರೋಲ್ಲ. ಮತ್ತು ನೆಕ್ಸ್ಟು ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರೋ ಸಬ್ಸ್ಕ್ರೈಬ್ ಮಾಡೋರು ಅಂತ ಇದ್ದರೆ ಮಾಡಿ. ಆದರೆ ನಾನು ಮಾಡ್ತಿರೋದು ಸಬ್ಸ್ಕ್ರೈಬ್ಗೋಸ್ಕರ, ನಾನು ಓದೋಕ್ಕೋಸ್ಕರ. ದಟ್ಸ್ ಆಲ್.